ಮಾಧ್ಯಮದ ಸ್ನೇಹಿತರೆ, ದೇಶದ ಜನ ಬಹಳ ಕಾತುರದಿಂದ ಕಾಯ್ತಾ ಇದ್ದಂಥ ಬಿಹಾರದ ಚುನಾವಣೆ ಲೀಡ್ ಎಲ್ಲ ಈಗ ಆಲ್ಮೋಸ್ಟ್ ಆಲ್ NDA ನಾಗಲೋಟದ ರೀತಿ 2/3 ಮೆಜಾರಿಟಿಯನ್ನು ದಾಟಿ ಆಚೆ ಹೋಗ್ತಾ ಇದೆ. ನರೇಂದ್ರ ಮೋದಿಯವರ ವರ್ಚಸ್ಸು, ನಿತೀಶ್ ಕುಮಾರ್ ಅವರ ಶ್ರಮ, ಇವೆರಡೂ ಕೂಡ ಎರಡು ಜೋಡಿ ಬಿಹಾರದ ಚುನಾವಣೆಯನ್ನು ಗೆಲುವಿನ ದಾರಿಯತ್ತ ತೆಗೆದುಕೊಂಡು ಹೋಗಿದೆ. ಇವತ್ತು ಬಿಹಾರದ ಜನತೆಗೆ, ಮತದಾರರಿಗೆ BJP ಪರವಾಗಿ, ಕರ್ನಾಟಕದ BJP ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾವೆಲ್ಲ ನಿರೀಕ್ಷೆ ಮಾಡಿದ್ಕಿಂತ ಹೆಚ್ಚಿನ ಬಹುಮತವನ್ನು ತಾವು ಕೊಟ್ಟಿದ್ದೀರಾ. ದೇಶಕ್ಕೆ ಇದೊಂದು ರೀತಿ ಮೆಸೇಜು ಕೊಟ್ಟಿದ್ದೀರಾ. ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಸುಲಲಿತವಾಗಿರಬೇಕು, ಇನ್ನಷ್ಟು ಭದ್ರ ಆಗಬೇಕು ಅನ್ನೋದನ್ನು ಕೊಟ್ಟಿದ್ದೀರಾ. ಅದೇ ರೀತಿ ಬಿಹಾರ ಗೂಂಡಾ ರಾಜ್ಯ ಬೇಡ, ಗನ್ ರಾಜ್ಯ ಬೇಡ, ಅಭಿವೃದ್ಧಿ ರಾಜ್ಯ ಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಬಿಹಾರದ ಜನತೆ ಕೊಟ್ಟಿದೆ. ಬಿಹಾರದಲ್ಲಿ ಲಲ್ಲು ಕುಟುಂಬ, ಅವರ ಕುಟುಂಬದ ಒಂದು ದುರಾಡಳಿತ, ಗನ್ನಿಂದನೇ ರಾಜ್ಯಭಾರ ಮಾಡ್ತೀನಿ ಅಂತ ತೋರಿಸಿದ್ದಾರೆ. ಮತ್ತು ಮೇವು ಹಗರಣ ಇರ್ಬೋದು, ಸರ್ಕಾರದ ಆಲ್ಮೋಸ್ಟ್ ಹಣವನ್ನು 80% ಹಣವನ್ನು ಅವ್ರ ಕುಟುಂಬನೇ ಲೂಟಿ ಮಾಡಿ ಇವತ್ತು ಅವರ ಲಲ್ಲು ಇರ್ಬೋದು, ಅವರ ಶ್ರೀಮತಿಯರಿರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಅದೇ ಕೇಸಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಅಂದರೆ ರಾಜ್ಯವನ್ನು ಲೂಟಿ ಮಾಡಿದಂಥವ್ರಿಗೆ ಏನು ಪನಿಷ್ಮೆಂಟ್ ಕೊಡಬೇಕೋ ಅದು ಬಿಹಾರದ ಜನತೆ ಕೊಟ್ಟಿದೆ. ಇದನ್ನು ಭಾಳ ಸ್ವಾಗತ ಮಾಡ್ತಾ ಇದ್ದೀರಿ. ಅದೇ ರೀತಿ ಮುಂದೆ 2 ವರ್ಷ ಆದಮೇಲೆ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟನ್ನು ನಾವು ನೋಡ್ತೀರಿ. ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟನ್ನು ನಾವು ನೋಡೋರಿದ್ದೀರಿ. ಯಾಕಂದರೆ ಇಲ್ಲೂ ದುರಾಡಳಿತ, ಇಲ್ಲೂ ಮುಸ್ಲಿಮರ ಓಲೈಕೆ, ಬಿಹಾರದಲ್ಲಿ ಯಾವ ರೀತಿ ಮುಸ್ಲಿಮರ ಓಲೈಕೆ ಮಾಡಿದ್ರು ಅದೇ ರೀತಿ ಇಲ್ಲಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಟೋಪಿನೇ ಹಾಕೊಂಬಿಟ್ಟಿದ್ದಾರೆ. ಟೋಪಿ ಹಾಕೋ ಸಿದ್ದರಾಮಯ್ಯ ಆಗಿದ್ದಾರೆ. ಕರ್ನಾಟಕ ಜನ ಆದಷ್ಟು ಶೀಘ್ರವಾಗಿ ಕಾಂಗ್ರೆಸ್ ಪಾರ್ಟಿಗೂ ಟೋಪಿ ಹಾಕುವಂಥ ಪರಿಸ್ಥಿತಿ ಕರ್ನಾಟಕದಲ್ಲೂ ನಿರ್ಮಾಣ ಆಗುತ್ತೆ. ಇವತ್ತು ರಾಹುಲ್ ಗಾಂಧಿಯವರು ಸುಮಾರು 92-93 ಎಲೆಕ್ಷನ್ನು ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಎಲೆಕ್ಷನನ್ನು ಫೇಸ್ ಮಾಡಿದ್ದಾರೆ. ಇದುವರೆಗೂ ಆಲ್ಮೋಸ್ಟ್ ಆಲ್ 99% ಎಲ್ಲ ಸೋತ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಾಲಿಗೆ ಅವರೊಂಥರ ಐರನ್ ಲೆಗ್ ಆಗ್ಬಿಟ್ಟಿದ್ದಾರೆ. ಎಲ್ಲಿ ಖಾಲಿ ಇಕ್ತಾರೋ ಅಲ್ಲೆಲ್ಲ ಸೋಲು ಅಂತ ಗ್ಯಾರಂಟಿ ಆಗ್ಬಿಟ್ಟಿದೆ. ಮತ್ತು ಸೋತಾಗ ಅವ್ರೇನು ಸುಮ್ಮನೆ ಇರಲ್ಲ, ಸೀದಾ ಫಾರಿನ್ ಟೂರ್ ಹೊರಟೋಗ್ತಾರೆ. ಈಗೂ ಫಾರಿನ್ ಟೂರ್ ಹೋಗೋಕ್ಕೆ ರೆಡಿ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದಾರೆ. ಒಟ್ಟಾರೆ ರಾಹುಲ್ ಗಾಂಧಿ ಮತ್ತು ಲಲ್ಲು ಕುಟುಂಬದ ಏನು ಜೋಡಿ ಇತ್ತು ಆ ಜೋಡಿಗೆ ಭಾಳ ಹಿನ್ನಡೆ ಆಗಿದೆ. ಜನ ತಿರಸ್ಕಾರ ಮಾಡಿದ್ದಾರೆ. ಇದರಿಂದ ದೇಶ ಅವಾಗ ಚೆಂದಾಗಿತ್ತು, ಇವಾಗ ವೋಟಿಂಗ್ ಮಿಷನ್ಸ್ ಸರಿ ಇಲ್ಲ. ವೋಟ್ ಚೋರಿ ಅಂತ ಹೇಳ್ತೀರಾ. ಈಗ ಕರ್ನಾಟಕದಲ್ಲಿ ವೋಟ್ ಚೋರಿ ಆಗಿದ್ದಾರೆ. 136 ಹೆಂಗೆ ಬಂತು? ನಿಮ್ಮ ಎಲ್ಲ ಸರ್ವೆಗಳು ಬಂದಿದ್ದು 110, 112, 120 ಇಷ್ಟಕ್ಕೆ ಬಂದು 136 ಬಂತಲ್ಲ. ಅವಾಗ ವೋಟ್ ಚೋರಿ ಆಗಲ್ಲ. ಬಿಹಾರ್ ಚುನಾವಣೆ ಗೆದ್ದರೆ ನನಗೆ ಅದು ವರ ಅಂತ ಹೇಳಿದರು DK ಶಿವಕುಮಾರ್. ಈಗ ವರ ಹೋಗಿ ಹರ ಆಗೋಗ್ಬಿಟ್ಟಿದೆ. ಅಂದರೆ ಮುಗಿದೋಗಿದೆ ಕತೆ. ಅದು ಮಾಮೂಲಿ. ಚೋರಿ ಅನ್ನೋದು ಕಾಂಗ್ರೆಸ್ಸಿಗೆ ಅವ್ರ ಚೋರಿ ತಾನೆ, ಅವ್ರ ಚೋರಿಯಿಂದಾನೇ ಬಂದವರು. ಅವ್ರ ಚೋರಿಯಿಂದಾನೇ ಬಂದಿರೋದ್ರಿಂದ ಅವ್ರ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ, ಯಾವಾಗಲೂ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ. ಇದು ಡೈಲಾಗ್ ರೀ. ಇನ್ನೊಂದು ವಾರ ಇದೆ, ಬರ್ಕೊಳ್ಳಿ. ವೋಟ್ ಚೋರಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ. ಅವ್ರು ಕೇಳೋಕ್ಕೆ ಮುಂಚೆನೇ ನೀವೇ ಬರ್ಕೊಂಬಿಡ್ರಿ. ಕೇಳೋಕ್ಕೆ ಹೋಗ್ಬೇಡಿ ಅವ್ರನ್ನ.